ಚಿನ್ನದ ರೇಟ್ ಕೇಳಿಬಿಟ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಚಿನ್ನದ ಮೇಲೆ ಆಸೆನೇ ಬಿಟ್ಟು ಹೋಗ್ಬಿಡ್ಬೇಕೇನೋ ಅಷ್ಟು ರೇಟ್ ಆಗಿಬಿಟ್ಟಿದೆ. ಹಂಗೆ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡಿಕೊಂಡು ಮಧ್ಯಾಹ್ನ ತುಂಬ ಲೇಟಾಗಿತ್ತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 3:30 ಆಗಿತ್ತು. ಅದು ಮಗನಿಗೆ 9ನೇ ತಿಂಗಳು ತುಂಬ ಕಾಯ್ತಲ್ಲ, ಕಿವಿ ಚುಚ್ಚಿ ಮುಡಿ ತೆಗೆಯೋಣ ಅಂಥೇಳಿ ಕಿವಿ ಚುಚ್ಚುತ್ತೀವಲ್ಲ, ಚಿಕ್ಕದಾಗಿ ರಿಂಗ್ ತೊಗೊಳೋಣ ಅಂತ ಬಂದ್ವಿ. ಆಮೇಲೆ ಅದನ್ನು ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇನ್ನೇನು ಸಂಜೆ ಅಡುಗೆ ಮಾಡೋ ಕೆಲಸ ಇರುತ್ತಲ್ಲ, ಚಪ್ರದ ಅವರೆಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಚಪ್ರದ ಅವರೆಕಾಯಿ ಪಲ್ಯ ಮಾಡಬೇಕಾದ್ರೆ ನೀವು ಒಂದು ಸಲ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಒಂದು 4 ಸ್ಪೂನು ಇಲ್ಲ 2 ಸ್ಪೂನ್ ಹಾಕಿ ನೆನೆಸಿಟ್ಟು ಅದನ್ನು ರುಬ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು ಸ್ಟೀಮ್ ಮಾಡಿ ಅವರೆಕಾಯಿ ಪಲ್ಯನ ಹಾಕಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮೆಥಡ್ನ. ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಈ ಥರ ಸಿಂಪಲ್ ಆಗಿತ್ತು.